ಬನ್ನಿ ಈ ಕಡೆಗೆ ಒಂದಿಬ್ರು ಬನ್ನಿ. ಮುಂಚೆಲ್ಲ ಹೊಟ್ಟೆ ಹೇಳ್ಕೊಂಡಿರ್ತೀವಿ. ಅಧ್ಯಕ್ಷ ಹಂಗೆ ಇಲ್ಲಿ ನೋಡಿ ಒಂಚೂರು ಸಾಕು ಸಾಕು. ಅಧ್ಯಕ್ಷ ಇಲ್ಲಿ ನೋಡ್ಬೇಕು ಎಲ್ಲ ಇಲ್ಲಿ ನೋಡಿ. ಕುಮಾರಣ್ಣ ಇಲ್ಲಿ ಕ್ಯಾಮ್ರಾ ನೋಡಪ್ಪ ನೀರು ಇರ್ಲಿ ಕಲ್ಲು ಏನಾಗುತ್ತೆ ಕಲ್ಲು ಇರ್ಬೇಕು. ಗಿಡಗಳೇನಾಯ್ತದೆ ಅಂದರೆ ಮಣ್ಣಿನ ವ್ಯವಸ್ಥೆ ಇರೋದ್ರಿಂದ ಬೆಳವಣಿಗೆ ನಿಧಾನ ಆಯ್ತದೆ. ಅದೆಲ್ಲ ಒಂದಿತ್ತಲ್ಲ ಅಲ್ಲೊಂದಿತ್ತು ಇನ್ನು ಅಲ್ಲಿ ಎರಡು ನೀರು ಹಾಕ್ಬಿಡು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯ ಉಪಾಧ್ಯಕ್ಷರಾದಂಥ ಶಿವಕುಮಾರ್ ಗೌಡರ ಜನ್ಮದಿನದ ಸಾರ್ಥಕತೆ ಆಗಬೇಕು ಅಂದರೆ ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಮನೋಜ್ಞಾನವನ್ನು ಶಿವಕುಮಾರ್ ಗೌಡರು ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಬೇರೆ ಸಂದರ್ಭದಲ್ಲಿ ಅನ್ನದಾಸೋಹ ನೀಡುವುದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಕೊಡುಗೆ ಅಪಾರವಾಗಿರ್ತದೆ ಸಂಘಟನೆಯಲ್ಲಿ. ಇವತ್ತು 45ನೇ ವರ್ಷದ ಹುಟ್ಟುಹಬ್ಬವನ್ನು ಅವರು ಆಚರಿಸ್ಕೊತಾ ಇದ್ದಾರೆ. ಅದರ ಜೊತೆಗೆ 45 ಗಿಡಗಳನ್ನ ಕೂಡ ಇವತ್ತು ನೆಟ್ಟು ಪರಿಸರ ಉಳಿಸಿ ಎನ್ನುವಂಥ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಒಂದು ಒಳ್ಳೆಯ ಗೌರವ ತಂದಿರ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಸಸಿ ನೆಡುವಂಥದ್ದು ಇವತ್ತು ಭಾಳ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥದ್ರ ಜೊತೆಗೆ ಪರಿಸರ ಉಳಿದ್ರೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತೀವಿ, ಪರಿಸರ ನಾಶ ಮಾಡಬಾರ್ದು ಅನ್ನುವಂಥ ಜಾಗೃತಿ ಈ ಸಂದರ್ಭದಲ್ಲಿ ನನ್ನ ಶಿವಗೌಡರು ಏನಿವತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದ ಶಿವಗೌಡರ ನಾಯಕತ್ವದಲ್ಲಿ ಗಿಡಗಳಂತಂದು ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕೂಡ ಒಳ್ಳೆಯ ಶೋಭೆ ತರ್ತದೆ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಸ್ವಾಭಿಮಾನಿ ಬಣ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಪರಿಸರ ಉಳಿಸುವಂಥ ಜೊತೆಗೆ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿ ಮತ್ತು ಅದನ್ನು ಮೈಗೂಡಿಸ್ಕೊಂಡು ಯುವಕರು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಂಥ ಸಾಮಾಜಿಕ ಚಿಂತನೆಯನ್ನು ತೊಡಗಿಸ್ಕೊಂಡಾಗ ಸಂಘಟನೆಗಳಿಗೆ ಮತ್ತು ಯುವಕರಿಗೆ ಸಾಮಾಜಿಕ ಚಿಂತನೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾವಾಗಲೂ ಕೂಡ ಅವ್ರಿಗೆ ಮನವರಿಕೆ ಮಾಡಬೇಕಾಗ್ತದೆ. ಹಂಗಾಗಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತದೆ.